ನೋಡಿ ನಾನಿವತ್ತು ಮದುವೆ ಮನೆಯಲ್ಲಿ ಮಾಡುವಂತಹ ಶಾವಿಗೆ ಖೀರು ಹೇಗೆ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ. ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ನೀರು ಕುದಿಬೇಕಿದು, ಆವಾಗಲೇ ನಾವು ಶಾವಿಗೆನ ಇದಕ್ಕೆ ಹಾಕಬೇಕು. ಈಗ ನಾನು ನೀರನ್ನು ಕುದಿಯೋಕ್ಕೆ ಒಂದು ಪಾತ್ರೆ ಒಳಗೆ ಹಾಕಿ ಇಟ್ಟಿದ್ದೀನಿ. ಈ ಕಡೆ ಒಂದು MTR ಶಾವಿಗೆ ಪ್ಯಾಕೆಟನ್ನು ತೊಗೊಂಡಿದ್ದೆ, ನಾವು ಯೂಸ್ ಮಾಡೋದೇ ಅದಲ್ವಾ. ಶಾವಿಗೆ ಖೀರು ಈ ಥರ ಮಾಡಿ ನೋಡಿರಿ, ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಮತ್ತು ಬೇಗ ಆಗುವಂಥ ರೆಸಿಪಿ ಇದು. ಪಾಯಸ ಮಾಡೋದು ನಾವೆಲ್ಲ ಹುರ್ಕೊಂಡು ಮಾಡ್ತೀವಲ್ವ, ಆದರೆ ಈ ಥರ ನೀವು ಶಾವಿಗೆ ಖೀರನ್ನು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ನಾನು ಶಾವಿಗೆ ತೊಗೊಂಡಿದ್ದೀನಿ, ನಿಮ್ಮ ಮನೇಲಿ ಯಾವ್ದು ಇರುತ್ತಲ್ಲ ಅದನ್ನು ತೊಗೋಬೇಕು. ನೋಡಿ, ನೀವು ಹುರ್ಕೊಂಡಾದರೂ ಹಾಕ್ಬೋದು ತುಪ್ಪದಲ್ಲಿ, ಆದರೆ ನಾನಿಲ್ಲಿ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹುರಿದಿಲ್ಲ. ಇದನ್ನು ಹೆಸರು ಮಳ್ಳೋದು ಅಂತಾರಲ್ಲ, ಆ ಥರ ಹೆಸರು ಮಳ್ಳಿದ ಮೇಲೆ ನಾವು ಶಾವಿಗೆನ ಹಾಕಬೇಕು. ಇವಾಗ ನೋಡಿ, ಹೆಸರು ಮಳ್ತಾ ಇದೆ ಅಲ್ವಾ. ಇವಾಗ ನಾನು ಆವಾಗಲೇ ಏನು ತೊಗೊಂಡಿದ್ದಲ್ಲ ಶಾವಿಗೆನ ಇದಕ್ಕೆ ಹಾಕ್ತೀನಿ. ನೋಡಿ ತೋರಿಸ್ತೀನಿ. ಶಾವಿಗೆ ಖೀರು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ, ನಾವು ಯಾವ ಥರ ಮಾಡ್ತೀವಿ ಅಂತ. ಸಾಮಾನ್ಯವಾಗಿ ಮದುವೆ ಮನೆಯಲ್ಲಿ ಇದೇ ಥರನೇ ಮಾಡೋದು. ಇಲ್ಲಿ ನೋಡಿ, ಇವಾಗ ನಾನು ಕುದಿಯೋ ನೀರಿಗೆ ಶಾವಿಗೆನ ಹಾಕಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ನೋಡಿ, ನಿಮ್ಮನೇಲಿ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನದ ಮೇಲೆ ನೋಡಿ ತೊಗೋಬೇಕು ನೀವು. ಆಮೇಲೆ ಇದಕ್ಕೆ ಇನ್ನೊಂದು ಹೇಳ್ತೀನಿ, ಇವಾಗ ಇದನ್ನು ಬಸಿಬೇಕು ನಾವು. ಒಂದು 10 ನಿಮಿಷ ಹಾಗೆ ಇಡಬೇಕು, ಆನಂತರ ನಾವು ಬಸಿಬೇಕು. ಯಾಕಂದರೆ ಸ್ವಲ್ಪ ಶಾವಿಗೆ ಮೆತ್ತಗಾಗಬೇಕಲ್ವ. ನಾವು ಶಾವಿಗೆ ಪಾಯಸನ ಹುರಿದ್ಬಿಟ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ಆಮೇಲೆ ಮಾಡ್ತೀವಿ, ಆದರೆ ಇದಕ್ಕೆ ಶಾವಿಗೆ ಖೀರನ್ನ ನಾವು ಈ ಥರ ಮಾಡ್ತೀವಿ. ಇವಾಗ ಇದನ್ನು ಹಾಗೆ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ಅರ್ಥಕತ್ತಿ. ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾವ ಥರ ಇತ್ತು ಶಾವಿಗೆ ಖೀರು ಅಂತ ಲಾಸ್ಟ್ ಪೂರ್ತಿ ವಿಡಿಯೋ ನೋಡಿ ನನಗೆ ಕಮೆಂಟ್ ಹಾಕಿ ಮತ್ತು ಲೈಕ್ ಮಾಡಿ. ಇವಾಗ ನೋಡಿ, ಬಿಡ್ತಿದ್ದೀನಿ. ಒಂದು 10 ನಿಮಿಷ ಬಿಟ್ಟಾದಮೇಲೆ ನಾನು ಇದನ್ನು ಬಸಿತೀನಿ. ಇವಾಗ ಇದನ್ನು ನಾನೆಲ್ಲ ನೀರನ್ನು ಬಸ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನೀರೆಲ್ಲ ತೆಗೆದುಬಿಟ್ಟು ತೊಗೊಂಡು ಬಂದಿದ್ದೀನಿ ಶಾವಿಗೆನ. ನೋಡಿ, ಈ ಥರ ಎಲ್ಲ ನೀರು ಕ್ಲೀನಾಗಿ ತಕ್ಕೋಬೇಕು. ನಾವು ಶಾವಿಗೆನ ಏನು ಮಾಡ್ತೀವಲ್ಲ ಯುಗಾದಿ ಹಬ್ಬಕ್ಕೆ, ಅದೇ ಥರನೇ. ಆದರೆ ಇದಕ್ಕೆ ಈ ಥರ ನೀವು ಸ್ವಲ್ಪ ಮೆತ್ತಗಾಗಬೇಕು ಅದು ಶಾವಿಗೆ, ಅಲ್ಲಿವರೆಗೂ ಕುದಿಸ್ಕೊಂಡು ಆನಂತರ ಎಲ್ಲದನ್ನು ಬಸಿಬೇಕು. ನೀರನ್ನು ಬಸಿದ್ಬಿಟ್ಟು ಇದಕ್ಕೆ ಇವಾಗ ನಾನು ಏನೇನು ಹಾಕ್ತೀನಿ ಅಂತ ನೋಡಿ. ಸಕ್ಕರೆನ ಹಾಕ್ತಿದ್ದೀನಿ ನಾನು. ನಿಮಗೆ ಸ್ವೀಟ್ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಸ್ವೀಟ್ ಅಂದರೆ ಸಕ್ಕರೆನ ಹಾಕಬೇಕು. ನೋಡಿ, ನೀವು ಬೇಕಾದ್ರೆ ಬೆಲ್ಲನಾದರೆ ಹಾಕ್ಬೋದು, ಅದನ್ನು ನಾನು ಇಲ್ಲಿ ಸಕ್ಕರೆಯಿಂದ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಅಂತ. ಮತ್ತು ಸಕ್ಕರೆ ಹಾಕಿದ ಮೇಲೆ ಫ್ರೆಂಡ್ಸ್, ಇದಕ್ಕೆ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ, ಬರೀ ಹಾಲಿಂದನೇ ಮಾಡಬೇಕು ನಾವು ಶಾವಿಗೆ ಖೀರನ್ನು ಹಾಲಿಂದನೇ ಮಾಡಬೇಕು. ಈ ಥರ ಮಾಡಿ ನೋಡಿರಿ ನೀವು, ಎಷ್ಟು ಸಖತ್ತಾಗೆ ಬರುತ್ತೆ ಅಂತೀರಾ. ನೋಡಿ, ಇವಾಗ ಇದು ಎಲ್ಲ ಮಿಕ್ಸ್ ಮಾಡಿ ನಾನು ಕುದಿಯೋಕ್ಕೆ ಇಡ್ತೀನಿ. ನೋಡಿ, ಸಕ್ಕರೆ ಮತ್ತು ಹಾಲು ಹಾಕಿದ್ದೀನಲ್ವ, ಅದು ಮಿಕ್ಸ್ ಆಗಬೇಕು. ಇವಾಗ ಮಿಕ್ಸ್ ಆದಮೇಲೆ ಇದನ್ನು ಕುದಿಯೋಕ್ಕೆ ಇಟ್ಬಿಡೋಣ. ಜಾಸ್ತಿ ನೀವು ನೋಡಿರ್ತೀರ ಹೋಟೆಲ್ಗಳಲ್ಲಿ, ಒಂದೊಂದು ಹೋಟೆಲ್ಗಳಲ್ಲಿ ನಾವು ಊಟಕ್ಕೆ ತೊಗೊಂಡ್ವಿ ಅಂದರೆ ಈ ಥರ ಖೀರು ಕೊಟ್ಟಿರ್ತಾರೆ. ಮತ್ತು ಮದುವೆ ಮನೆಯಲ್ಲಿ ಶಾವಿಗೆ ಖೀರು ಮಾಡಿರ್ತಾರಲ್ವ, ಇದು ಈ ಥರನೇ ಮಾಡಿರ್ತಾರೆ. ನೋಡಿ, ಇವಾಗ ಇದನ್ನು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ನೋಡಿ, ಇವಾಗ ಕುದೀತಾ ಇದೆ. ನೋಡಿ ಲುಕ್ ಹೇಗಿದೆ ಅಂತ, ಶಾವಿಗೆ ಖೀರು ಲುಕ್ ನೋಡಿದ್ರೇ ಬೇಗ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ. ಟ್ರೈ ಮಾಡಿ, ನೀವು ಟ್ರೈ ಮಾಡಿದರೆ ಗೊತ್ತಾಗುತ್ತೆ. ಮತ್ತು ನೀವು ಯಾರಾದರೂ ಈ ಥರ ಮಾಡಿದ್ದೀರಾ, ಯಾವ ಥರ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ ಒಳಗೆ ಹಾಕಿ. ಇವಾಗ ಇದಕ್ಕೇನಿಲ್ಲ ಅಂದರೂ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ, ನೀರು ಮಾತ್ರ ಒಟ್ಟು ಹಾಕಕ್ಕೆ ಹೋಗಬೇಡಿ. ಇದು ಬಿಸಿ ಬಿಸಿ ಇರುವಾಗಲೇ ನೀವು ಕುಡಿದು ಬಿಡಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಯಾಕಂದರೆ ನಾವು ಹಾಲು ಹಾಕಿರ್ತೀವಲ್ಲ, ಅದಕ್ಕೆ ಗಟ್ಟಿ ಆಗಿಬಿಡುತ್ತೆ. ನೀವು ಬಿಸಿ ಬಿಸಿ ಇರುವಾಗಲೇ ಶಾವಿಗೆ ಖೀರನ್ನು ಕುಡಿಬೇಕು. ಮತ್ತು ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಹುರಿದಿದ್ದೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ತೋರಿಸಿಲ್ಲ ವಿಡಿಯೋನ. ಇವಾಗ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಎಲ್ಲ ಹಾಕ್ಬೋದು. ಇದಕ್ಕೆ ಕೇಸರಿ ಇದ್ದರೆ ಕೇಸರಿ ಹಾಕ್ಬೋದು, ಇನ್ನೂ ಸಖತ್ತಾಗೇ ಬರುತ್ತೆ ಕಲರ್ ಮಾತ್ರ. ನೋಡಿ, ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಸಖತ್ತಾಗೇ ಬರುತ್ತೆ, ಟ್ರೈ ಮಾಡಿ ಮತ್ತು ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಆಮೇಲೆ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಉದುರಿಸ್ತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಕೊಬ್ಬರಿ ಪುಡಿ ಉದುರಿಸ್ತಾ ಇದ್ದೀನಿ. ಮನೇಲಿ ಇತ್ತು ಅಂದರೆ ಹಾಕಿ, ಇಲ್ಲಾಂದರೆ ಒಣ ಕೊಬ್ಬರಿನಾದರೂ ಹಾಕಿ ಮಾಡ್ಬೋದು. ನೋಡಿ, ಇವಾಗ ರೆಡಿ ಆಯಿತು. ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡಿ. ತುಂಬ ಸಖತ್ತಾಗಿರುವಂಥ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಈ ಥರ ಟ್ರೈ ಮಾಡಿ. ಸಖತ್ತಾಗೆ ಬರ್ತಾಯಿದೆ ಶಾವಿಗೆ ಪಾಯಸ, ಶಾವಿಗೆ ಖೀರು ಅಂತ ಕರಿತೀವಿ. ಇಲ್ಲಿ ನೋಡಿರಿ, ಒಂದು 4 ಬಟ್ಲದಲ್ಲಿ ಸಹಿತ ನಾನು ಶಾವಿಗೆ ಖೀರನ್ನು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ. ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ಲರಿಗೂ ಬರುತ್ತೆ, ಟ್ರೈ ಮಾಡಿ ಒಂದು ಸಲ.
ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನೋಡಿ, ಜಾಸ್ತಿ ಹೋಟೆಲಲ್ಲಿ ಮತ್ತು ಮದುವೆ ಮನೇಲಿ ಇದೇ ಥರ ಮಾಡ್ತಾರೆ ಶಾವಿಗೆ ಖೀರು. ತುಂಬ ಇದನ್ನು ಶಾವಿಗೆನ ಬಸಿದ್ಬಿಟ್ಟು ಹಾಲು ಮತ್ತು ಸಕ್ಕರೆ ಹಾಕಿಬಿಟ್ಟು ನಾವು ನೀಟಾಗಿ ಬೇಯಿಸಿದರೆ ಶಾವಿಗೆ ಖೀರು ರೆಡಿ ಆಗುತ್ತೆ. ಶಾವಿಗೆ ಪಾಯಸ ಬೇರೆ ಮಾಡ್ತೀವಲ್ವ, ಶಾವಿಗೆ ಪಾಯಸ ಅಂದರೆ ತುಪ್ಪದಲ್ಲಿ ಫಸ್ಟಿಗೆ ಹುರ್ಕೊಂಡು ಆಮೇಲೆ ನೀರು ಮಳ್ಳಿದ ಮೇಲೆ ನಾವು ಹಾಕ್ತೀವಿ, ಬಸಿಯೋಗಿಲ್ಲ. ಇದನ್ನು ಬಸಿದು ಮಾಡ್ತೀವಿ ಶಾವಿಗೆ ಖೀರು. ಇದಕ್ಕೆ ಇಷ್ಟೇ ಡಿಫ್ರೆನ್ಸ್ ಇರೋದು. ನೋಡಿ, ಟ್ರೈ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದರೆ ಸಿಸ್ಟರ್ನ ಕ್ಷಮಿಸ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.